ಸಚಿವ ಮಲ್ಲಿಕಾರ್ಜುನ್ ಶಾಸಕ ಹರೀಶ್ ನಡುವೆ ಟಾಕ್ ವಾರ್ ನಡೆದಿದೆ. ದಾವಣಗೆರೆ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಹರಿಹರದ ಬಿಜೆಪಿ ಶಾಸಕ ದೂಡ ಸದಸ್ಯ ಬಿಪಿ ಹರೀಶ್ ನಡುವೆ ಟಾಕ್ ವಾರ್ ನಡೆದಿದೆ. ಏರುದನಿಯಲ್ಲೇ ನಾಯಕರ ನಡುವೆ ಲೇಔಟ್ ವಿಚಾರಕ್ಕೆ ವಾಗ್ವಾದ ಆಗಿದೆ. ಏಕವಚನದಲ್ಲಿ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಸಚಿವರಿಗೆ ಶಾಸಕ ಬಿಪಿ ಹರೀಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇದನ್ನು ಒಪ್ಪಲ್ಲ. ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಎಲ್ಲ ತಿಳಿದವ್ರಿಗೆ ಕೊಡ್ತಾ ಇದ್ದೀರಾ, ಎಲ್ಲ ಲೂಟಿ ಕೇಳ್ಬೇಕಾಗಿ ಮಾಡಿ ನೋಡಿ. ಚರ್ಚೆ ಮಾಡ್ತೀರಿ, ನಾನು ಕೊಟ್ಮೇಲೆ ನನ್ನ ಜೊತೆ ಚರ್ಚೆ ಮಾಡ್ಬೇಕಾಗಿತ್ತು. ಕೊನೆಗೆ ಆಗಲ್ಲ, ಮೊದಲೇ ಮಾಡೇ ಮುಂದ್ ಮೀಟಿಂಗ್ ಮುಂದುವರಿಸಬೇಕು. ಏನ್ ಬೇಕಾದ್ ಮಾಡ್ಕೊಂತ ಹೋಗ್ಬಿಡ್ತೀರಾ? ಸಾಧ್ಯವೇ ಇಲ್ಲ. ಎಲ್ಲ ನೀ ಬೇರೆ ಮಾತಾಡ್ಕೊಳ್ರಿ. ಇದು ಮೀಟಿಂಗ್, ಇದು ಮೀಟಿಂಗ್ ಏನ್ ಮಾತಾಡ್ಬೇಕಾ? ಹರಿಹರದ್ ಮಾಡಿದ್ರಿ ಇಷ್ಟಕೊಂಡು ಎಲ್ಲ ಮಾಡಿದ್ದಾರೆ. ಯಾರ್ ಗಮನಕ್ಕೆ ತಂದಿದ್ದೀರಿ? ನಾವು ಏನ್ ಅನ್ಕೊಂಡಿದ್ರಿ? ಏನ್ ಮಾಡ್ಯಾರ ಹೇಳ. ನಿಮ್ಮನ್ನ ಮಾತಾಡ್ತಾರೆ ಅಧ್ಯಕ್ಷರೇ, ಇದನ್ನು ಒಪ್ಪಲ್ಲ. ಎಲ್ಲ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಎಲ್ಲ ತಿಳಿದವ್ರಿಗೆ ಕೊಡ್ತಾ ಇದ್ದೀರಾ, ಎಲ್ಲ ಲೂಟಿ ಕೇಳ್ಬೇಕಾಗಿ ಮಾಡಿ ನೋಡಿ. ಚರ್ಚೆ ಮಾಡ್ತೀರಿ, ನಾನು ಕೊಟ್ಮೇಲೆ ನನ್ನ ಜೊತೆ ಚರ್ಚೆ ಮಾಡ್ಬೇಕಾಗಿತ್ತು. ಕೊನೆಗೆ ಆಗಲ್ಲ, ಮೊದಲೇ ಮಾಡೇ ಮುಂದ್ ಮೀಟಿಂಗ್ ಮುಂದುವರಿಸಬೇಕು. ಏನ್ ಬೇಕಾದ್ ಮಾಡ್ಕೊಂತ ಹೋಗ್ಬಿಡ್ತೀರಾ? ಸಾಧ್ಯವೇ ಇಲ್ಲ. ಎಲ್ಲ ನೀ ಬೇರೆ ಮಾತಾಡ್ಕೊಳ್ರಿ. ಇದು ಮೀಟಿಂಗ್, ಇದು ಮೀಟಿಂಗ್ ಏನ್ ಮಾತಾಡ್ಬೇಕಾ? ಹರಿಹರದ್ ಮಾಡಿದ್ರಿ ಇಷ್ಟಕೊಂಡು ಎಲ್ಲ ಮಾಡಿದ್ದಾರೆ. ಯಾರ್ ಗಮನಕ್ಕೆ ತಂದಿದ್ದೀರಿ? ನಾವು ಏನ್ ಅನ್ಕೊಂಡಿದ್ರಿ? ಒಳಗಡೆ ನಾನು ಪತ್ರ ಕೊಟ್ಟಿದ್ನಲ್ಲ, ಏನೇ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಒಂದು ಪ್ಲ್ಯಾನ್ ಕೊಡೋದಿರಲಿ, NOC ಕೊಡೋದಿರಲಿ, ಯಾವುದೇ ಇದ್ದರೂ ಕೂಡ ಸಭೆ ಗಮನಕ್ಕೆ ತರಬೇಕು, ನಂತರ ನೀವು ತೀರ್ಮಾನ ತೆಗೆದುಬೇಕು ಅಂತ ಹೇಳಿದ್ದೆ. ಆದರೆ ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಇವಾಗ ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನನ್ನ ಗಮನಕ್ಕೆ ಬಂದಿಲ್ಲಂತೆ. ಹೌದು, ಅಲ್ಲ ಸ್ವಾಮಿ, ಮೀಟಿಂಗಿಗೆ ಮಾಧ್ಯಮದವ್ರಿಗೆ ಪ್ರವೇಶ ಇಲ್ಲ ಅಂತಾರೆ. ಅಲ್ಲಿ 200-300 ಜನನ ಕುಂದಿರಿಸ್ಕೊಂಡು ಜಿಲ್ಲಾಧಿಕಾರಿಯಾಗಿ ಒಬ್ಬ IAS ಆಫೀಸರ್ ಆಗಿ ಯಾವ ರೀತಿ ಸಭೆ ಮಾಡಬೇಕು ಅಂತಕ್ಕಂಥ ಸೌಜನ್ಯ ಈ ಜಿಲ್ಲಾಧಿಕಾರಿಗಿಲ್ಲ. ನಾಚಿಕೆ ಆಗುತ್ತೆ IAS ಅಧಿಕಾರಿಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್ ಅಂದ್ರೆ ಇದೇನು ವೈಯಕ್ತಿಕ ರಾಜಕೀಯ ಜಿದ್ದಿನ ಕಿತ್ತಾಟನ ಅಥವಾ ಯಾವ ಕಾರಣಕ್ಕೆ ಸಭೆಯಲ್ಲಿ ಈ ರೀತಿ ಕೋಲಾಹಲ ಆಗಿರೋದು? ವಿಜಯ್, ಇದು ದೂಡದಲ್ಲಿ ನಿನ್ನೆ ಮೀಟಿಂಗ್ ನಡೆದಿರುತ್ತೆ. ಆದ್ರೆ ಶಾಸಕರ ಯಾವುದೇ ರೀತಿಯಾದಂತ ಒಂದು ಅಭಿಪ್ರಾಯವನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ನಿರ್ಧಾರವನ್ನ ಅಲ್ಲಿನ ದೂಡ ಅಧ್ಯಕ್ಷರಾದಂತ ಜಿಲ್ಲಾಧಿಕಾರಿಗಳು ವೆಂಕಟೇಶ್ ಮತ್ತು ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿ ನೇರ ಆರೋಪ ಬಿಜೆಪಿ ಶಾಸಕರಾದಂತ ಬಿಪಿ ಹರೀಶ್ ಅವರದ್ದಾಗಿತ್ತು. ಅವರು ದೂಡ ಸದಸ್ಯರು, ಅಂದ್ರೆ ಹರಿಹರ ಮತ್ತು ದಾವಣಗೆರೆ ಮಧ್ಯೆ ಈಗ ಅಭಿವೃದ್ಧಿ ಪ್ರಾಧಿಕಾರ ದೂಡ ಬರುತ್ತೆ. ಈ ದೂಡದ ಸದಸ್ಯರು ಕೂಡ ಅವರು ಕೆಲವೊಂದಿಷ್ಟು ಲೇಔಟ್ಗಳಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಮತ್ತು ಅಕ್ರಮವಾಗಿ ಡೋರ್ ನಂಬರ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಕೂಡ ತಮಗೆ ನೀಡಿಲ್ಲ ಅಂತ ಹೇಳಿ ನೇರವಾದಂತ ಗಂಭೀರವಾದಂತ ಆರೋಪವನ್ನ ಅವರು ಅಲ್ಲಿ ಮಾಡ್ತಾ ಇದ್ರು. ನೀವ್ ಯಾಕೆ ನನ್ನ ದೂಡದ ಸದಸ್ಯ, ನನಗೆ ಯಾಕೆ ನನ್ನ ಗಮನಕ್ಕೆ ತರದೆ ನೀವು ಈ ರೀತಿಯಾದಂತ ಕೆಲಸವನ್ನ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡುವಾಗ ಅವರನ್ನ ತಡೆಯುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಮತ್ತು ಉಸ್ತುವಾರಿ ಸಚಿವರು ಮಾಡ್ತಾರೆ. ಇದರಿಂದ ಕೆರಳಿದಂತ ಶಾಸಕರು ಈ ರೀತಿಯಾದಂತ ಒಂದು ಗಲಾಟೆಯನ್ನ ಮಾಡಿರುವಂತದ್ದು. ನೀವು ಗಲಾಟೆ ಮಾಡೋಕೆ ಬಂದಿದ್ದೀರಾ ಅಂತ ಹೇಳಿ ಸಚಿವರು ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಹೌದು, ನಾವು ನ್ಯಾಯಯುತವಾಗಿ ಗಲಾಟೆ ಮಾಡೋಕೆ ಬಂದಿದ್ದೀನಿ. ನೀವು ಹರಿಹರದಷ್ಟೇ ಕೇಳಿ ಅಂತ ಹೇಳ್ತಾರೆ. ನಾನು ದಾವಣಗೆರೆ ಮತ್ತು ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ, ನಾನು ಎಲ್ಲವನ್ನ ಕೇಳೋಕೆ ನನಗೆ ಹಕ್ಕಿದೆ. ನೀವು ಅಕ್ರಮವಾಗಿ ಲೇಔಟ್ ಅನ್ನ ಪರ್ಮಿಷನ್ ಅನ್ನ ಕೊಟ್ಟಿದ್ರಿ, ಯಾರ ಮಾತನ್ನ ಕೇಳಿ, ಅಂದ್ರೆ ಯಾರ ಪರ್ಮಿಷನ್ ಅನ್ನ ತೆಗೆದುಕೊಂಡು ನೀವು ಈ ರೀತಿಯಾದಂತ ಲೇಔಟ್ಗೆ ಪರವಾನಗಿಯನ್ನ ಕೊಟ್ರಿ, ಯಾರಾದ್ರೂ ಗಮನಕ್ಕೆ ತಂದಿದ್ದೀರಾ, ಏಕಾಏಕಿ ನೀವೇ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಅವರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಏನು ಲೇಔಟ್ಗಳಿಗೆ ಮತ್ತು ಡೋರ್ ನಂಬರ್ಗಳನ್ನ ಕೊಟ್ಟಿರ್ತಾರೆ, ಡೋರ್ ನಂಬರ್ ಕೊಡುವಂತ ಕೆಲಸ ಪಾಲಿಕೆದಾಗಿರುತ್ತೆ. ಆದ್ರೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಶಾಸಕರ ಗಮನಕ್ಕೆ ತರಬೇಕಾಗಿತ್ತು. ಅಂತ ಕೆಲಸವನ್ನ ಸ್ಥಳೀಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಜಿಲ್ಲಾಧಿಕಾರಿಗಳು ಮಾಡಿಲ್ಲ ಅಂತ ಹೇಳಿ ಅವರ ನೇರವನ್ನ ಪ್ರಶ್ನೆಯನ್ನ ಮಾಡುವಾಗ
ಅದಕ್ಕೆ ಅಡ್ಡ ಸಚಿವರು ಬರ್ತಾರೆ. ಹೀಗಾಗಿ ಈ ರೀತಿಯಾದಂತ ಗಲಾಟೆ ನಡೆದಿರುವಂತದ್ದು. ಅವ್ರಿಗೂ ಕೂಡ ಎಲ್ಲ ಕೆಲವೊಂದಿಷ್ಟು ಕಡೆ ಅಂದ್ರೆ ಶಾಸಕರುಗಳಲ್ಲಿ ಅನುದಾನ ಹಂಚಿಕೆಯಲ್ಲೂ ಕೂಡ ಕೆಲವೊಂದಿಷ್ಟು ಹಸ್ತಕ್ಷೇಪ, ಅಧಿಕಾರಿಗಳು ಕೂಡ ಸರಿಯಾದಂತ ಮಾಹಿತಿಯನ್ನ ನೀಡದೆ ಕೆಲಸಗಳನ್ನ ಮಾಡ್ತಿರೋದಕ್ಕೂ ಕೂಡ ಶಾಸಕರಿಗೆ ಸಿಟ್ಟಿಗೆ ಕಾರಣ ಆಗಿತ್ತು. ಹೀಗಾಗಿ ಓಕೆ, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.